ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ಮತ್ತೆ ಆಲ್ಮೋಸ್ಟ್ 2 ವರ್ಷದ ನಂತರ ನಾನೊಂದು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯೂಟ್ಯೂಬಲ್ಲಿ ಮುಂದೆ ನಾನು ಈ ಪರ್ಟಿಕ್ಯುಲರ್ ಚಾನಲಲ್ಲಿ ನಾನು ಇನ್ಮೇಲೆ ವೀಡಿಯೋಸನ್ನು ಹಾಕಲ್ಲ ಅಂಥೇಳಿ ಲಾಸ್ಟ್ ಟೈಮ್ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅದಕ್ಕೆ ಏನು ರೀಸನ್ ಅಂತ ಸಹ ಅದೇ ವಿಡಿಯೋದಲ್ಲಿ ಹಾಕಿದ್ದೀನಿ. ಬಟ್ ಅದಾದಮೇಲೆ ನಾನು ಇನ್ನೊಂದು ಚಾನಲ್ ಓಪನ್ ಮಾಡಿದೆ. ಅದರಲ್ಲಿ ಸಹ ಒಂದು 2 ತಿಂಗಳು ವ್ಲಾಗ್ಸನ್ನು ಹಾಕಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟರೊಳಗೆ ನನಗೆ ನನ್ನ ಕೆಲಸದ ಒತ್ತಡ ತುಂಬಾ ಜಾಸ್ತಿ ಆಗೋಯಿತು ಅಂತ ಹೇಳಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಯಿತು. ಸೊ ಅದಾದಮೇಲೆ ಸಹ ತುಂಬ ಒಂದು ಕಷ್ಟಕರವಾದಂತಹ ಒಂದು ದಿನಗಳನ್ನು ಫೇಸ್ ಮಾಡಿ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳ್ಬೋದು. ಇಷ್ಟು ದಿನದಲ್ಲಿ ತುಂಬ ಏರುಪೇರುಗಳಾದವು ಮತ್ತು ತುಂಬ ತಿರುವುಗಳಾದವು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಮೇಜರ್ ತಡ್ಕೊಳಕ್ಕೆ ಆಗಲ್ಲ ಅನ್ನೋ ಒಂದು ವಿಷಯ ಏನಾಯಿತು ಅಂತ ಹೇಳಿದ್ರೆ, ಲಾಸ್ಟ್ ಫೆಬ್ರವರಿನಲ್ಲಿ ನಾನು ನಮ್ಮ ತಂದೆನ ಸಹ ಕಳ್ಕೊಂಡೆ. ಅದಾದಮೇಲೆ ಆ್ಯಕ್ಚುಲಿ ಅವ್ರು ಹೋಗೋಕ್ಕಿಂತ ಜಸ್ಟ್ 1 ಮಂತ್ ಹಿಂದೆ ಅಷ್ಟೇ ನಮ್ಮ ತಾಯಿಗೆ ಸಹ ಹಾರ್ಟ್ ಅಟ್ಯಾಕ್ ಆಗಿತ್ತು. ಸೊ ಅವ್ರನ್ನ ಸರಿ ಮಾಡಿ ಕರ್ಕೊಂಬಂದು, ಅಂದರೆ ಅಲ್ಲಿಂದ ಊರಿಂದ ಕರ್ಕೊಂಬಂದು ಇಲ್ಲಿ ಜಯದೇವ ಹಾಸ್ಪಿಟ್ಲಿಗೆಲ್ಲ ತೋರಿಸಿ, ಸೊ ಎಲ್ಲ ಸ್ವಲ್ಪ ರೆಡಿ ಆಗ್ತಿದೆ ಅನ್ನೋ ಅಷ್ಟರೊಳಗೆ ಆ್ಯಕ್ಚುಲಿ ನಮ್ಮ ತಂದೆನೂ ತೀರೋದ್ರು. ಸೊ ತುಂಬಾ ಲೋ ಆಗೋಗಿತ್ತು, ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಹೇಳ್ಬೋದು ನಾನು. ಯಾಕೆಂತಂದರೆ ನಮ್ಮ ತಂದೆ ನನಗೆ ಏನು ಅನ್ನೋದನ್ನು ಬರೀ ಪದಗಳಲ್ಲಿ ಹೇಳೋದಕ್ಕೆ ಸ್ವಲ್ಪ ಕಷ್ಟನೇ. ಬಟ್ ಅಂಥವರು ನನ್ನ ಜೊತೆ ಇನ್ಮೇಲೆ ಇರಲ್ಲ ಅನ್ನೋದನ್ನು ನನಗೆ ಈಗಲೂ ಸಹ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಅನ್ನಿಸ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದವರೆಲ್ಲ ಒಂದಿನ ಹೋಗಲೇಬೇಕು ಅನ್ನೋದನ್ನು ಅರ್ಥಕೊಂಡಾಗ ಎಲ್ಲೋ ಒಂದು ಕಡೆ ನನಗೆ ನಾನೇ ಓಕೆ ಸಮಾಧಾನ ಮಾಡ್ಕೊತೀನಿ. ಆ್ಯಂಡ್ ಇನ್ನೊಂದು ಏನು ಅಂದ್ಕೊತೀನಿ ಅಂತಂದರೆ, ಅವರೆಲ್ಲೂ ಹೋಗಿಲ್ಲ, ಖಂಡಿತ ನನ್ನ ಜೊತೆನೇ ಇರ್ತಾರೆ. ಅಲ್ಲೆಲ್ಲೋ ಊರಲ್ಲಿದ್ದರು, ಅಲ್ಲಿಲ್ಲ, ಈಗ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ನಾನೇ ಏನೋ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ನನಗೆ ನಾನು ಸಮಾಧಾನ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲದ್ರ ನಡುವೆ ಹೇಗಾಯಿತು ಅಂತಂದರೆ, ನಾನು ಮಾಡ್ತಾ ಇದ್ದಂತಹ ಕೆಲಸನೂ ಬಿಡಬೇಕಾಯಿತು ಮತ್ತು ಸ್ವಲ್ಪ ನನ್ನ ಫ್ಯಾಮಿಲಿ ಕಡೆಗೆ ನಾನು ಜಾಸ್ತಿ ಟೈಮ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಒಂದು ಪ್ರೊಫೆಷನನ್ನೇ ನಾನು ಚೇಂಜ್ ಮಾಡಬೇಕಾಯ್ತು ಅಂತ ಹೇಳ್ಬೋದು. ಸೊ ಈಗಾಗಲೇ ನಾನು ಏನಾಗಿದ್ದೀನಿ ಅಂತ ಹೇಳಿ ಆಲ್ರೆಡಿ ನಾನು ನಿಮಗೆ ಕೆಲವೊಂದಷ್ಟು ವಿಡಿಯೋಸ್ ಮೂಲಕ ಅಪ್ಡೇಟ್ ಮಾಡಿದ್ದೀನಿ. ಎಸ್, ನಾನು ಇವಾಗ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ. ಸೊ ದ್ಯಾಟ್ ನಾನು ನನ್ನ ಫ್ಯಾಮಿಲಿಗೆ ಜಾಸ್ತಿ ಸಮಯವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ನನ್ನ ಅರ್ನಿಂಗ್ ಸಹ ನಿಲ್ಲಲ್ಲ. ಹಾಗಾಗಿ ಓಕೆ, ಇದೊಂದು ರೈಟ್ ಚಾಯ್ಸ್ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ನಾನು ಪ್ರಾಪರಾಗಿ ಮೇಕಪ್ಪನ್ನು ಕಲ್ತ್ಕೊಂಡು, ಯಾಕೆಂತಂದರೆ ಇದಕ್ಕಿಂತ ಮುಂಚೆನೂ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಬ್ಯೂಟಿ ವಿಡಿಯೋಸನ್ನು ನಾನು ಮಾಡ್ತಿದ್ದೆ, ಮೇಕಪ್ ವಿಡಿಯೋಸನ್ನು ನಾನು ಹಾಕ್ತಿದ್ದೆ. ಸೊ ಅದೆಲ್ಲವೂ ಸಹ ನಾನೇ ಸ್ವಯಂ ಆಗಿ ಕಲ್ತದ್ದು. ಸೊ ಅದನ್ನು ಬಿಟ್ಟು ಮೇಕಪ್ ಆರ್ಟಿಸ್ಟ್ ಅಂತಂದಾಗ ನಾನು ಕರೆಕ್ಟಾಗಿ ಕಲ್ತ್ಕೊಂಡು ಕರೆಕ್ಟ್ ಟೆಕ್ನಿಕನ್ನು ಯೂಸ್ ಮಾಡಿ ಒಂದು ಬೆಸ್ಟ್ ಸರ್ವಿಸನ್ನು ನಾನು ಕೊಡಬೇಕು ಅಂತ ಅಂದ್ಕೊಂಡೆ. ಹಾಗಾಗಿನೇ ಪ್ರಾಪರಾದ ಟೀಚರನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಸಹ ಪಡ್ಕೊಂಡೆ ಅಂತ ಹೇಳ್ಬೋದು. ಸೊ ಅದೆಲ್ಲವೂ ಆಯಿತು. ಈಗ ನನ್ನ ಒಂದು ಮೇಕಪ್ ಆರ್ಟಿಸ್ಟ್ ಏನಿದೆ ಅದನ್ನು ಮತ್ತೆ ಓಪನ್ ಮಾಡಿದ್ದೀನಿ. ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಕಲೀಗ್ಸ್ ಯಾರದೇ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಇದ್ದರೂ ಸಹ ನನ್ನ ಒಂದು ಮೇಕಪ್ಪನ್ನು ಬುಕ್ ಮಾಡ್ಕೋಬೋದು. ಬರೀ ಮೇಕಪ್ ಅಂತಲೇ ಅಲ್ಲ, ಮೇಕಪ್, ಸ್ಯಾರಿ ಡ್ರೇಪಿಂಗ್ ಹಾಗೂ ಹೇರ್ ಸ್ಟೈಲನ್ನು ಸಹ ನಾನು ಮಾಡಿಕೊಡ್ತೀನಿ. ಸೊ ಯಾವುದೇ ಸಮಾರಂಭಕ್ಕೆ ನಿಮಗೆ ನನ್ನ ಒಂದು ಬ್ಯೂಟಿ ಸರ್ವಿಸಸ್ ಬೇಕು ಅಂತಂದರೆ, ಅಂದರೆ ಮೇಕಪ್ ಸರ್ವಿಸಸ್ ಬೇಕು ಅಂತಂದರೆ ಖಂಡಿತ ನನಗೆ ತಿಳಿಸಿ. ಆ್ಯಂಡ್ ತುಂಬ ಹೆಲ್ಪ್ ಆಗುತ್ತೆ ನೀವು ಆ ಥರ ಮಾಡೋದ್ರಿಂದ ನನಗೂ ಸಹ ಅಂತ ಹೇಳ್ತೀನಿ. ಅದರ ಜೊತೆಗೆ ಮತ್ತು ಯೂಟ್ಯೂಬಿಗೆ ಬರೋಣ. ಸೊ ಯೂಟ್ಯೂಬಲ್ಲಿ ನನಗೆ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇರೋದಂತೂ ತುಂಬಾ ಖುಷಿ ಆಗ್ತಿದೆ. ಯಾಕೆಂತಂದರೆ ಅಫ್ಕೋರ್ಸ್ ನನಗೆ ಯಾವತ್ತೂ ಸಹ ಯೂಟ್ಯೂಬ್ ಆಗಿ ಬಿಟ್ಟಿದ್ದಲ್ಲ. ಖಂಡಿತ ನನ್ನ ಒಂದು ಕೆಲಸದ ಒತ್ತಡದಿಂದ ಟೈಮ್ ಸಾಕಾಗದೆ ಇದ್ದಿದ್ದರಿಂದ ಬಿಟ್ಟಿದ್ದು. ಸೊ ಈಗ ಮತ್ತೆ ನಾನು ಟೈಮ್ ಮಾಡಿಕೊಂಡು ಕೆಲವೊಂದಷ್ಟು ವೀಡಿಯೋಸನ್ನು, ಅದು ಪ್ರೊಫೆಷ್ನಲ್ ಆಗಿ ನಾನು ಮೇಕಪ್ ಆರ್ಟಿಸ್ಟ್ ಆದಮೇಲೆ ಇನ್ನೊಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು, ಬ್ಯೂಟಿ ಸೀಕ್ರೆಟ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಬಟ್ ಈ ಸಲ ಪ್ಯೂರ್ ಬರೀ ಬ್ಯೂಟಿ ಬಗ್ಗೆ, ಮೇಕಪ್ ಬಗ್ಗೆ, ಹಾಗೆಯೇ ಅದ್ರ ಜೊತೆಗೆ ಸ್ಟೈಲಿಂಗ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆಯೇ ನಮ್ಮ ತಂದೆ ಸ್ಥಾನದಲ್ಲಿ ನೀವೆಲ್ಲರೂ ನಿಂತ್ಕೊಂಡು ಖಂಡಿತ ನಿಮ್ಮ ಮಗಳನ್ನು ಹರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಲಾಸ್ಟ್ ನೀವು ವಿಡಿಯೋ ಹಾಕುವಾಗ ಎಷ್ಟು ನನಗೆ ಸಪೋರ್ಟ್ ಮಾಡಿದ್ರೋ ಅಥವಾ ಹಾರೈಸಿದ್ರೋ, ಒಳ್ಳೆಯದನ್ನು ಬಯಸಿದ್ರೋ, ಅದಕ್ಕಿಂತ ಜಾಸ್ತಿ ಈ ಸಲ ನನಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ದಯವಿಟ್ಟು ನನ್ನ ವಿಡಿಯೋಸನ್ನು ನೋಡಿ. ಖಂಡಿತ ನಾನು ಒಳ್ಳೊಳ್ಳೆ ವಿಡಿಯೋಸನ್ನು ಹಾಕೋದಕ್ಕೆ ಇನ್ನು ಮುಂದೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಕ್ಷಿಪ್ತವಾದ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.